ಪ್ರಾಮಿಸ್. ಸರಿ ನಡಿ ಹೋಗೋಣ. ಆದರೆ ಒಂದು ಕಂಡೀಷನ್, ನೀನು ಮನೆಯಿಂದ ಹೊರಗಡೆ ಹೋಗೋವರೆಗೂ ಏನೂ ಮಾತಾಡಬಾರ್ದು, ಸೈಲೆಂಟ್ ಆಗಿರಬೇಕು. ಆಯ್ತು. ಮೆಲ್ಲಿಗೆ. ಆಯ್ತು. ಹಾ. ವೀರ್, ಹೀಗೆಲ್ಲ ಆಡ್ತಿದ್ರೆ ಹೇಗ್ ಕರ್ಕೊಂಡು ಹೋಗೋದು? ನಾನಿದ್ದೀನಲ್ಲ ಈಶಾನಿ. ಅಣ್ಣ, ನೀನ್ ಸುಮ್ಮನೆ ಇರಬೇಕು, ಗಲಾಟೆ ಮಾಡಬಾರ್ದು. ಭವಾನಿ ಎಲ್ಲಿದ್ದಾಳೆ? ಅವಳಿರೋ ಜಾಗ ನಿನಗೆ ಗೊತ್ತಾ? ಹಾ ಗೊತ್ತು ಕಣೋ. ಆಮೇಲೆ ಆಸೆ ತೋರಿಸಿ ಮೋಸ ಮಾಡಬಾರ್ದು. ಇಲ್ಲ, ಬಾ. ಹೌದು ಮಾಮ್, ನಾವು ಅಣ್ಣನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದೀವಿ. ವಿರಾಟ್, ಏನ್ ಮಾಡಕ್ ಹೊರಟಿದ್ಯಾ ಅನ್ನೋ ಅರಿವಿದ್ಯಾ ನಿನಗೆ? ಲಾಸ್ಟ್ ಟೈಮು ಅಥರ್ವನ್ ಕರ್ಕೊಂಡು ಹೋಗಿದ್ದೆ, ಏನಾಯ್ತು? ಅಥರ್ವ ಗಲಾಟೆ ಮಾಡ್ದ ಅಂತ ವಾಪಸ್ ಕರ್ಕೊಂಡು ಬರ್ಲಿಲ್ವಾ? ಈಗ ಮತ್ತದೇ ವ್ಯರ್ಥ ಪ್ರಯತ್ನ ಮಾಡಕ್ ಹೊರಟಿದ್ಯಾ? ಅದ್ಕೆ ಏನಿದು ಇಷ್ಟೊತ್ತಲ್ಲಿ? ಬೇಬಿ, ಏನಿದು ಬ್ಯಾಗು? ನಂದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹಾಕ ಮಧ್ಯರಾತ್ರಿಲಿ. ಮಾವ, 1 ನಿಮಿಷ. ಮಾಮ್, ಈ ಸಲ ಆ ಥರ ಏನೂ ಆಗಲ್ಲ. ಡಾಕ್ಟರ್ ಹತ್ರ ನಾನು ಮಾತಾಡಿದ್ದೀನಿ. ಅಣ್ಣ ಹುಷಾರಾಗಿನೇ ಮನೆಗೆ ವಾಪಸ್ ಬರ್ತಾನೆ. ವಿರಾಟ್ ಅಂದ್ರೆ ಹುಷಾರಿಲ್ವೇನೋ? ಅಥರ್ವ, ಹೋಗಮ್ಮ ನೀನು. ಯಾವಾಗ ನೋಡಿದ್ರು ಅಥರ್ವ ಅಂತಿರ್ತೀಯ. ನೋಡ್ದ್ಯಾ ಅವನ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಅಂದಾದ್ರಲ್ಲಿ ಇಷ್ಟೆಲ್ಲ ಡ್ರಾಮಾ ಮಾಡಿ ಅವನ ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡೋ ಅವಶ್ಯಕತೆ ಏನಿದೆ? ಏನ್ರಿ ಇದು? ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅಷ್ಟೇ ನಮ್ ಗತಿ. ದೇವ್ರ ದಯೆ, ಅಕ್ಕ ತಡೆದಿದ್ದಾಳಲ್ಲ. ಅಲ್ಲ ವಿರಾಟ್, ಇದ್ದಕ್ಕಿದ್ದಾಗೆ ಆಸ್ಪತ್ರೆಗೆ ಹೋಗೋ ನಿರ್ಧಾರ ಯಾಕೆ? ಅಣ್ಣ ಸರಿ ಹೋಗ್ಬೇಕು, ಅದಕ್ಕೆ. ಯಾಕೆ ಒಬ್ರಾದ್ಮೇಲೆ ಒಬ್ರು ಹಾಸ್ಪಿಟ್ಲು ಅಡ್ಮಿಟ್ ಟ್ರೀಟ್ಮೆಂಟ್ ಅಂತ ಮಾತಾಡ್ತೀರಾ? ಹಾಗಾದ್ರೆ ಈಗ ಕೊಡಿಸ್ತಿರೋದೇನು? ಬೇಬಿ, ನಿನಗೂ ಬುದ್ಧಿ ಇಲ್ವಾ? ನಿನಗೆ ಯಾಕೆ ಬೇಕಿತ್ತಿದೆಲ್ಲ? ಅವಳನ್ನ ಏನೋ ಅನ್ಬೇಡಿ ಅತ್ತೆ. ಮಾಮ್, ಅಣ್ಣ ಈ ಸ್ಥಿತಿಲಿ ಮನೇಲಿರೋದು ಒಳ್ಳೇದಲ್ಲ. ಅವನ್ ಸರಿ ಹೋಗ್ಬೇಕು ಅಂದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಲೇಬೇಕು. ಅವನನ್ನ ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತಾನೆ ನಾವು ಹೀಗೆ ಮಾಡಿದ್ದು. ಆ ಕಾಳಜಿ ನನಗೂ ಇದೆ ವಿರಾಟ್. ಆದ್ರೆ ನನಗೂ ಹೇಳ್ದ ಹಾಗೆ ರಾತ್ರಿ ಈ ರೀತಿ ಕರ್ಕೊಂಡು ಹೋಗ್ತಿದ್ಯಲ್ಲ, ಇದು ನಿನಗೆ ಸರಿ ಅನ್ನಿಸ್ತಾ ಇದ್ಯಾ? ಒಳ್ಳೆ ಕೆಲಸ ಮಾಡೋದಕ್ಕೆ ಹಗಲಾದ್ರೇನು ರಾತ್ರಿ ಏನು ಹೊತ್ತು ಗೊತ್ತು ಬೇಕಾಗಿಲ್ಲ. ಹಾಗೆ ಯಾರ ಪರ್ಮಿಷನ್ ಅಗತ್ಯನೂ ಇಲ್ಲ. ಇಷ್ಟು ದಿನ ಆಲ್ರೆಡಿ ವೇಸ್ಟ್ ಆಗಿದೆ ಮಾಮ್. ಕಳ್ಕೊಂಡಿರೋದಂತೂ ವಾಪಸ್ ಬರಲ್ಲ. ಈಗ್ಲಾದ್ರೂ ಅಣ್ಣ ಹುಷಾರಾಗ್ಬೇಕು, ಅಷ್ಟೇ ನನ್ನ ಮೈಂಡಲ್ಲಿರೋದು. ಹೌದು ಅತ್ತೆ. ನೀನ್ ಸುಮ್ನಿರೆ. ಒಂದ್ಸಲ ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ವೇನೋ ನಿನ್ಗೆ? ಮತ್ತೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಮಾವ? ಒಂದ್ಸಲ ಸೋತ್ವಿ ಅಂತ ಹಾಗೆ ಬಿಟ್ಬಿಡೋದಾ? ಮಾತು ಆಡಕ್ ಚಂದ, ಈ ವ್ಯರ್ಥ ಪ್ರಯತ್ನಗಳೆಲ್ಲ ಬೇಡ. ಹೋಗ್ ಮಲ್ಕೋ. ಹೋಗಕ್ಕ ಬರೇ. ನೀವ್ ಯಾರು ಹೇಳಿದ್ರು ನಾನೇನು ಕೇಳಲ್ಲ. ಅಣ್ಣನ್ ಟ್ರೀಟ್ಮೆಂಟ್ ಸರಿ ಹೋಗ್ತಾ ಇಲ್ಲ, ಅದಕ್ಕೆ ಅವನ್ ಸರಿ ಆಗ್ತಾ ಇಲ್ಲ ಅಷ್ಟೇ. ನನಗೇನೋ ಆಗಿದೆ, ನಾನು ಚೆನ್ನಾಗೇ ಇದ್ದೀನಿ. ಅಲ್ಲ ಕಣೋ, ಅದು ಹ್ಯಾಕ್ ಟ್ರೀಟ್ಮೆಂಟ್ ಸರಿ ಇಲ್ಲ ಅಂತ ಹೇಳ್ತೀಯ? ನೀನೇನ್ ಡಾಕ್ಟರ್ ಅಥವಾ ಸ್ಪೆಷಲಿಸ್ಟಾ? ಅವನು ಮನೆಯಲ್ಲೇ ಇದ್ದು ಟ್ರೀಟ್ಮೆಂಟ್ ತಗೊಳ್ಳಿ, ಆಗ ಅಕ್ಕಂಗೂ ನೆಮ್ಮದಿ. ವಿರಾಟ್, ನೀನು ಯಾರ ಮಾತನ್ನು ಕೇಳಬೇಡ. ಇವ್ರು ಹೇಳಿದ್ದನ್ನೆಲ್ಲ ಕೇಳ್ತಿದ್ರೆ ನಾವು ಅಥರ್ವನ್ನ ಕಳ್ಕೋಬೇಕಾಗತ್ತಷ್ಟೇ. ಹೌದು ಅಪ್ಪ, ಅಣ್ಣ ಹೀಗೆ ಇದ್ರೆ ಸರಿ ಹೋಗಲ್ಲ. ಅವ್ನು ಸರಿ ಹೋಗ್ಬೇಕು ಅಂದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಲೇಬೇಕು. ಬಾರೋ ಅಥರ್ವ. ಸರಿ ಆಯ್ತು, ಕರ್ಕೊಂಡು ಹೋಗು. ನೀವಪ್ಪ ಹೇಳ್ದ ಹಾಗೆ ಕೇಳು.
ಆದ್ರೆ ಇವತ್ತು ನಿನ್ ಪಾಲಿಗೆ ನಿಮ್ಮಮ್ಮ ಸತ್ತು ಹೋದ್ಲು ಅಂತ ತಿಳ್ಕೊ. ಮಾಮ್, ಮತ್ತೇನೇನೋ ನನ್ನ ನಿರ್ಧಾರದ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ, ಆದ್ರೆ ಹಿಂದೆ ಒಂದು ನಿರ್ದಿಷ್ಟವಾದ ಗುರಿ ಇರುತ್ತೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಯಾರ್ಯಾರ್ದೋ ಮಾತು ಕೇಳ್ಕೊಂಡು ನನ್ ವಿರುದ್ಧವಾಗಿ ನಡ್ಕೋತ್ಯಾ. ಪರಿಸ್ಥಿತಿನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಮಾಮ್. ಅಣ್ಣನಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಿಲ್ಲ ಅಂದ್ರೆ ನಾವೆಲ್ಲ ಇದ್ದು ನಮ್ಗಿಷ್ಟೆಲ್ಲ ಇದ್ದು ಏನ್ ಪ್ರಯೋಜನ? ಕೇವಲ ಘನತೆ ಗೌರವ ಅಂತ ಕೂತ್ರೆ ಏನು ಯೂಸ್ ಇಲ್ಲ ಮಾಮ್. ಹೊಟ್ಟೆ ಹಸ್ದಾಗ ಹೇಗೆ ಊಟ ಮಾಡ್ತೀವೋ ಹಾಗೆ ಆರೋಗ್ಯ ಕೆಟ್ಟಾಗ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಮಾಮ್. ವಿರಾಟ್, ನಾನು ಹೇಳ್ದನ್ ಕೇಳು. ಅಕ್ಕನ ವಿರುದ್ಧ ಹೋಗ್ಬೇಡ. ನಾನ್ ಯಾರ ವಿರುದ್ಧನೂ ಹೋಗ್ತಾ ಇಲ್ಲ ಮಾವ. ಯಾವ್ದು ಸರಿನೋ ಅದ್ರ ಹಿಂದೆ ಹೋಗ್ತಾ ಇದ್ದೀನಿ. ನಾನ್ ಡಿಸೈಡ್ ಮಾಡಾಗಿದೆ. ಅಣ್ಣನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೇ ಹೋಗ್ತೀನಿ ಅಷ್ಟೇ. ವಿರಾಟ್, ಸಾಕು. ಅಥರ್ವನ್ನ ಓಂಕಾರ್ ಜೊತೆ ಹಿಲ್ ಸ್ಟೇಷನ್ಗೆ ಟ್ರೀಟ್ಮೆಂಟ್ಗೆ ಅಂತ ಕಳ್ಸೋದಕ್ಕೆ ನಿರ್ಧಾರ ಮಾಡಾಗಿದೆ. ಹಿಲ್ ಸ್ಟೇಷನ್ಗ? ಹೌದು.